ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಬೃಹತ್ ಪ್ರತಿಭಟನೆ. ಗಾಂಧಿನಗರ ಕೇಂದ್ರ ಸರ್ಕಾರದ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆ ಖಂಡಿಸಿ ಗಾಂಧಿನಗರ ಯುವ ಕಾಂಗ್ರೆಸ್ ವತಿಯಿಂದ ಮಂತ್ರಿ ಮಲ್ ಮುಂಭಾಗದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಪ್ರತಿಮೆ ಬಳಿ ಬೃಹತ್ ಪ್ರತಿಭಟನೆ ಮಾಡಿದರು. ಬೆಂಗಳೂರು ಕೇಂದ್ರ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ರಂಜಿತ್ ರವರು, ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಹರೀಶ್ ರವರು, ಗಾಂಧಿನಗರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ದರ್ಶನ್ ನಟರಾಜ್ ರವರು, ಕೇಂದ್ರ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಗೌಡರವರು, ಎನ್ಎಸ್ಯುಐ ಮುಖಂಡರಾದ ಉದಯ್ ರವರು ಮತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ನೂರಾರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು 11 ವರ್ಷದಲ್ಲಿ ಜನವಿರೋಧಿ ಆಡಳಿತ ನೀಡಿ ದೇಶದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಇಳಿಸಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್, ಅಡುಗೆ ಅನಿಲ ಬೆಲೆ ಏರಿಕೆಯಿಂದ ಬಡವರು, ಮಧ್ಯಮ ವರ್ಗದವರು ಜೀವನ ಮಾಡುವುದು ಸಂಕಷ್ಟವಾಗಿದೆ. ಗಾಂಧಿನಗರ ಯುವ ಕಾಂಗ್ರೆಸ್ ಪಕ್ಷದ ವತಿಯಿಂದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವರಾದ ದಿನೇಶ್ ಗುಂಡೂರಾವ್, ಯುವ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಎಚ್.ಎಸ್. ಮಂಜುನಾಥ್ ಗೌಡರವರ ಮಾರ್ಗದರ್ಶನದಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು. ಮೋದಿಗೆ ಹೇಳಿ ಧಿಕ್ಕಾರ, ಜನ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬಡವರ ವಿರೋಧಿ ನರೇಂದ್ರ ಮೋದಿ, ಬಡವರ ವಿರೋಧಿ ನರೇಂದ್ರ ಮೋದಿ, ಬಡವರ ವಿರೋಧಿ ನರೇಂದ್ರ ಮೋದಿ, ಜನ ವಿರೋಧಿ ನರೇಂದ್ರ ಮೋದಿ, ಜನರ ವಿರೋಧಿ ನರೇಂದ್ರ ಮೋದಿ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಹೇಳಿ ಧಿಕ್ಕಾರ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ರೈತರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಯೂತ್ ಕಾಂಗ್ರೆಸ್ ಜಿಂದಾಬಾದ್. 50 ರೂಪಾಯಿ ನಾವು ಜನಕ್ಕೆ ಜಾಸ್ತಿ ಆಗಲ್ಲ ಅಂತ ಇದು ಮಾಡ್ತಾ ಇದ್ದಾರೆ. ಅವರು ಪ್ರತಿಯೊಂದು ಸತಿನೂ ಏನು ಡೀಸೆಲ್ ಬೆಲೆ ಆಗಿರ್ಬೋದು, ಪೆಟ್ರೋಲ್ ಬೆಲೆ ಆಗಿರ್ಬೋದು, ಗ್ಯಾಸ್ ಬೆಲೆ ಆಗಿರ್ಬೋದು, ಉಜ್ವಲ ಯೋಜನೆ ಅಂತ ಇದು ಮಾಡ್ತಾರೆ, ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ 50 ರೂಪಾಯಿ 100 ರೂಪಾಯಿ ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಇದಕ್ಕೆ ಈ ಥರ ಇದು ಮಾಡ್ಕೊಂಡು ಹೋದರೆ ಜನಕ್ಕೆ ತುಂಬ ಇದಾಗುತ್ತೆ. ನಾವು ಯೂತ್ ಕಾಂಗ್ರೆಸ್ಸಿಂದ ಬೆಂಗಳೂರು ಕೇಂದ್ರದಿಂದ ಮತ್ತು ಗಾಂಧಿನಗರ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಸರ್. ಇದು ಇವಾಗೇನು ಕೇಂದ್ರ BJP ಸರ್ಕಾರ ಬಡ ಜನ ಹೊಟ್ಟೆ ಮೇಲೆ ಬರೆ ಎಳೆಯುವಂಥ ಕೆಲಸ ಮಾಡಿದ್ದಾರೆ ಹೊರತು ಜನ ಪರವಾಗಿ ಕೆಲಸ ಏನೂ ಮಾಡಿಲ್ಲ. ಏನು 11 ವರ್ಷ ಆಯಿತು ಸರ್ಕಾರ ಅವ್ರದ್ದು, ಕೇಂದ್ರ ಸರ್ಕಾರ ಬಂದು ಅಚ್ಚೇ ದಿನ ಅಂತಾರೆ. ಯಾವ ಅಚ್ಚೇ ದಿನ ಬಂದಿದೆ ಅಂತ ದೇವರಾಣೆಗೂ ನಮಗೂ ಗೊತ್ತಿಲ್ಲ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಲ್ಲ. ಮೋದಿ ಅಕೌಂಟ್ ಮಾಡಿಸ್ಕೊಳ್ಳಿ ಅಂತ ಅಂದರು. ಅದು 10,000 ಅಕೌಂಟ್ ಚಾರ್ಜೇ 10,000 ಆಗ್ತಿದ್ದಾರೆ ವರ್ಷಕ್ಕೆ. ಇದೇ ಅಚ್ಚೇ ದಿನ ಅನಿಸುತ್ತೆ ನಮ್ಗೆ ಗೊತ್ತಿರೋಂಗೆ. ಮುಂದಿನ ಹೋರಾಟ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ರಾಜ್ಯಾದ್ಯಂತ ಫುಲ್ಲು ಪ್ರತಿಭಟನೆ ಮಾಡೋಕ್ಕೆ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದಾರೆ. ಎಲ್ಲ ಅಸೆಂಬ್ಲಿಲೂ ಪ್ರತಿಭಟನೆ ಮಾಡೋಕ್ಕೆ. ಅದು ಬಿಟ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮೇಲೆ 2 ರೂಪಾಯಿ ಸೆಸ್ನ ಏನು ಏರಿಕೆ ಮಾಡಿದ್ದಾರೆ, ಅದನ್ನು ಹೇಳ್ತಾರೆ ಇವರು ಅಶೋಕ್ ಅವ್ರು ಹೇಳ್ತಾರೆ ಅದು ಏನು ಜನಸಾಮಾನ್ಯ ಮೇಲೆ ಹೊರೆ ಬೀಳ್ತಾ ಇಲ್ಲ. ಈ 50 ರೂಪಾಯಿ ಏನು LPG ಸಿಲಿಂಡ್ರು ಬೆಲೆ ಏರಿಕೆ ಆಗಿದೆ ಅದು ಹೊರೆ ಬೀಳ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ಒಂದು ರೀತಿ ಡೈರೆಕ್ಟಾಗಿ ಬೀಳ್ತಾರೆ, ಇಂಡೈರೆಕ್ಟಾಗಿ ಗ್ರಾಹಕರ ಮೇಲೆ ಬೀಳ್ತಾ ಇರೋದು, ಜನಸಾಮಾನ್ಯರ ಮೇಲೆ ಬೀಳ್ತಾ ಇರೋದು. ಅದಕ್ಕೋಸ್ಕರ ಏನಿದು 50 ರೂಪಾಯಿ ಜಾಸ್ತಿ ಮಾಡಿದರೆ ಅದಕ್ಕೋಸ್ಕರ ಇದ್ರ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೆ ಯುವ ಕಾಂಗ್ರೆಸ್ ವತಿಯಿಂದ ಗಾಂಧಿನಗರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ. ಇದು ಪ್ರೈಸ್ ಇಂಕ್ರಿಮೆಂಟ್ ಆಗಿದೆ, ಪೆಟ್ರೋಲ್ ಡೀಸೆಲ್ಲು ಎಲ್ಲ ಇಂಕ್ರಿಮೆಂಟ್ ಆಗಿದೆ, ಗ್ಯಾಸ್ ಬೆಲೆ ಇಂಕ್ರಿಮೆಂಟ್ ಆಗಿದೆ. ಇವಾಗ ಸಾಹುಕಾರ್ಗೆ ಏನು ಪ್ರಾಬ್ಲಮ್ ಇರಲ್ಲ, ಗ್ಯಾಸ್ ಬೆಲೆ 50 ರೂಪೀಸ್. ಇವಾಗ ಬಡವ್ರಿಗೆ ಎಲ್ಲ ಕಷ್ಟಪಡೋರು ಹೆಂಗೆ ಇದು ಪೇ ಮಾಡ್ತಾರೆ 50 ರೂಪೀಸ್ ಜಾಸ್ತಿ ಆದರೆ. ಅದಕ್ಕೋಸ್ಕರ ಇದು ಹೋರಾಟ ಮಾಡ್ತಾ ಇದ್ದೀವಿ ಸರ್.